विष्णु वक्षस्थला लेकर सोते हैं तो सिर और गद्दे के बीच एक बड़ा सुबह जो दर्द है लेकिन कुछ नहीं काम ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಸಮಸ್ತ ನನ್ನ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂತಿರೋ ವ್ರತ ಅಂತಿರೋ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ವ್ರತ ಅಂತ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಅದು ಹಬ್ಬವಾಗಿ ಪರಿವರ್ತನೆ ಆಗಿದೆ. ಸುಮಾರು ಜನ ಸುಮಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಒಂದು ಸಿಂಪಲ್ಲಾಗಿ ಮಾಡುವಂತಹ ವ್ರತನ ಈಗ ನಾವು ಹೆಚ್ಚಾಗಿ ಆಡಂಬರವಾಗಿ ಅದನ್ನು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುಂದೆ ನಾನು ಹೇಗೆಲ್ಲ ಈ ವ್ರತನ ಆಚರಣೆ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ತುಂಬ ವಿಡಿಯೋ ಲಾಂಗ್ ಇದೆ, ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಪ್ರಾರಂಭದಿಂದ ಕೊನೆಯವರೆಗೂ ನಾನು ಈ ವ್ಲಾಗ್ ತುಂಬ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ಒಂದು ಮೆಮೊರಿ ಅಲ್ವಾ, ಹಾಗಾಗಿ ಸಂಪೂರ್ಣವಾಗಿ ಒಂದೇ ವ್ಲಾಗಲ್ಲಿ ಇದನ್ನು ಹಾಕಿದ್ದೀನಿ. ಯಾಕೆ ಅಂದರೆ ಎರಡು ವ್ಲಾಗ್ ಅಂತ ಮಾಡಿಬಿಟ್ರೆ ಸರಿ ಹೋಗಲ್ಲ ಅಂತ ಹೇಳಿ ಒಂದೇ ವ್ಲಾಗಲ್ಲಿ ಇದನ್ನು ಕಂಪ್ಲೀಟಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. ಸಂಪೂರ್ಣವಾಗಿ ದಯವಿಟ್ಟು ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಗುರುವಾರ ರಾತ್ರಿ ತಲೆ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಪೀಠಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಬಿಂದಿಗೆ ಇಟ್ಟು ಸೀರೆ ಉಡಿಸ್ಕೊಂಬಿಟ್ರೆ ಬೆಳಗಿನ ಜಾವ ನಾನು ಎದ್ದು ಬೇಗ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೀರೆ ಎಲ್ಲ ಬೆಳಗ್ಗೆನೇ ಉಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದು ಅಷ್ಟದಳ ರಂಗೋಲಿ ಅಥವಾ ಸಹಸ್ರದಳ ರಂಗೋಲಿ ಅಂತ ಕೂಡ ಹೇಳ್ತಾರೆ. ಹಾಗಂತ ಸಹಸ್ರದಳನೇ ಇರಬೇಕು ಅಂತ ಇಲ್ಲ. ಈ ರೀತಿ ಅರಶಿಣದಲ್ಲಿ ರಂಗೋಲಿ ಹಾಕ್ಬಿಟ್ಟು ಕುಂಕುಮದಿಂದ ಅಲಂಕಾರ ಮಾಡಿ ಬಿಂದಿಗೆ ಇಟ್ಟು ಬಿಂದಿಗೆಯಲ್ಲಿ ನಾನು ನೀರು ತುಂಬಿದ್ದೀನಿ. ಯಾಕೆ ಅಂದರೆ ತಾಯಿನ ಸ್ಥಾಪನೆ ಮಾಡಿದಾಗ ಅದು ಕಳಸ ಕದಲಬಾರ್ದು ಅಂತ ಹೇಳಿ, ಭಾರ ಇದ್ದರೆ ತುಂಬ ಚೆನ್ನಾಗಿ ನಿಂತ್ಕೊಳುತ್ತೆ ಅಂತ ಹೇಳಿ ಬಿಂದಿಗೆಯಲ್ಲೂ ಕೂಡ ನಾನು ನೀರು ಹಾಕಿದ್ದೀನಿ. ನಾನು ಇದು ಕಳಸ ಸ್ಥಾಪನೆ ಮಾಡ್ತಾ ಇಲ್ಲ, ಬರೀ ಅಲಂಕಾರ ಮಾಡ್ಕೊಳ್ತಾ ಇರೋದಷ್ಟೇ. ಮುಂಚಿತವಾಗಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆ ಚೆನ್ನಾಗಿ ಟೈಮ್ ಸರಿಯಾಗಿ ಆಗತ್ತೆ ಅನ್ನೋ ಉದ್ದೇಶ ಒಂದೇ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಈ ರೀತಿಯೇ ಮಾಡ್ಕೊಳ್ತಾರೆ. ಕೆಲವರು ಆದವರು ಬೆಳಗ್ಗೆ ಎದ್ದು ಮಾಡ್ಕೊಳ್ತಾರೆ. ನನಗೆ ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಸೀರೆ ಉಡಿಸ್ಲಿಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ರಾತ್ರಿಯೇ ಈ ರೀತಿ ಬಿಂದಿಗೆಗೆ ಸೀರೆ ಉಡಿಸ್ಬಿಡ್ತೀನಿ, ಬೆಳಗ್ಗೆ ಕಳಸ ಸ್ಥಾಪನೆ ಮಾಡುವಂತಹದ್ದು. ನಾನೇನು ಬಿಂದಿಗೆಗೆ ಸೀರೆ ಉಡಿಸ್ತಾ ಇದ್ದೀನಿ ಅದೇ ಮೆಥಡಲ್ಲಿ ನೀವು ಕೂಡ ಸಿಂಪಲ್ಲಾಗಿ ಯಾರು ಬೇಕಾದರೂ ಸೀರೆ ಉಡಿಸ್ಬೋದು. ಎಷ್ಟು ಈಸಿಯಾಗಿ ಉಡಿಸ್ಬೋದು ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೀರೆಗಳನ್ನು ತುಂಬ ನೆರಿಗೆ ಮಾಡ್ಕೋಬೇಕಲ್ವ, ಹಾಗಾಗಿ ಸಣ್ಣ ಸಣ್ಣ ನೆರಿಗೆಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನಾವು ನೆರಿಗೆಗಳು ಮಾಡ್ಕೊಳೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ನೀಟಾಗಿ ಜೋಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ತಾಯಿ ಮಹಾಲಕ್ಷ್ಮಿನೇ ಬಂದು ನಮ್ಮ ಮನೇಲಿ ಕೂತಿದ್ದಾರೆ ಅನ್ನೋ ಅಷ್ಟು ಮಟ್ಟಿಗೆ ಲಕ್ಷಣವಾಗಿ ಕಾಣುತ್ತೆ. ಹಾಗೆ ಬೆಳ್ಳಿ ಸಾಮಾನುಗಳು ಮತ್ತು ಹಿತ್ತಾಳೆ ಸಾಮಾನುಗಳನ್ನು ಎಲ್ಲ ನಾನು ತೊಳೆದು ಮುಂಚಿತವಾಗಿ ಇಟ್ಕೊಂಡಿದ್ದೆ. ಅದನ್ನು ಈಗ ಅಲಂಕಾರ ಮಾಡ್ತಾ ಇದ್ದೀನಿ ಅರಿಶಿನ ಕುಂಕುಮದಿಂದ. ಹಾಗೆ ನಾನು ತಾಯಿ ವರಮಹಾಲಕ್ಷ್ಮಿಯ ಮುಖಪದ್ಮಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಈ ರೀತಿ ಮುಂಚಿತವಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅಲಂಕಾರ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ನೀಟಾಗಿ ಮಾಡಬೇಕಲ್ವ. ಹಾಗಾಗಿ ನಾನು ಅರಿಶಿನ ಕುಂಕುಮದಲ್ಲೇ ಮಾಡೋದು, ಯಾವುದೇ ರೀತಿ ಕಲರ್ ಯೂಸ್ ಮಾಡಲ್ಲ, ಹಾಗೆ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ. ಅರಿಶಿನದಲ್ಲಿ ನಾನು ಸ್ವಲ್ಪ ಗಂಧ ಹಾಕಿಬಿಟ್ಟು ಅದನ್ನು ಹಾಲಿನಲ್ಲಿ ಕಲಿಸ್ಕೊಂಡು ಈ ರೀತಿ ಇಡೋ ಅಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಎಷ್ಟೇ ಹೊತ್ತಾದ್ರೂ ಹಾಗೇ ಇರುತ್ತೆ, ಅದು ಉದುರಿ ಹೋಗೋದಿಲ್ಲ. ಐಲೈನರ್ ಮಾತ್ರ ಬ್ಲ್ಯಾಕ್ ಕಲರ್ ಹೊಸದು ತೊಗೊಂಡು ಯೂಸ್ ಮಾಡುವಂತಹದ್ದು. ಯಾಕೆ ಅಂದರೆ ಕಣ್ಣಿಗೆ ಕಾಜಲ್ ಹಚ್ಚಿದ್ದೀವಿ ಅಂತ ಲಕ್ಷಣವಾಗಿ ಕಾಣಬೇಕು ಅಂದರೆ ಇದನ್ನೊಂದು ಯೂಸ್ ಮಾಡ್ತೀನಿ. ಆದರೆ ತುಟಿಗೆಲ್ಲ ಕುಂಕುಮದಿಂದನೇ ಲಿಪ್ಸ್ಟಿಕ್ ಹಚ್ಚೋ ಅಂಥದ್ದು, ಎಲ್ಲ ರೀತಿ ಅಲಂಕಾರ ಮಾಡೋ ಅಂಥದ್ದು. ನೋಡಿ ಲಕ್ಷ್ಮಿ ಹೇಗೆ ಕಳೆಯಿಂದ ಕಾಣ್ತಿದೆ. ತಾಯಿ ಅಮ್ಮನವರ ಮುಖಪದ್ಮನ ಅಲಂಕಾರ ಮಾಡಲಿಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಅಂದರೆ ಎಷ್ಟು ದೃಷ್ಟಿ ತೆಗೆದ್ರೂ ಸಾಲದು. ನೋಡಿ ಸಂಪೂರ್ಣವಾಗಿ ನಾನು ಸೀರೆನ ಈ ರೀತಿ ಉಡಿಸಿದ್ದೀನಿ.
ಇದು ಶುಕ್ರವಾರ ಬೆಳಗಿನ ಜಾವ ನಾನು ಮತ್ತೊಮ್ಮೆ ತಲೆ ಸ್ನಾನ ಮಾಡಿಕೊಂಡು ಸಂಪೂರ್ಣವಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಮುತ್ತೈದೆ ಅಂದಮೇಲೆ ಸೀರೆ, ಬಳೆ, ಕುಂಕುಮ, ಹೂವು ಪ್ರತಿಯೊಂದು ಮುಡ್ಕೊಂಡು ಪೂಜೆನ ಮಾಡಬೇಕು. ದಯವಿಟ್ಟು ಯಾರು ಕೂಡ ನೈಟಿ ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡಬೇಡಿ. ದಯವಿಟ್ಟು ಕಷ್ಟ ಆದರೂ ಪರವಾಗಿಲ್ಲ, ಬೆಳಗ್ಗಿನ ಜಾವನೇ ನೀವು ದೀಪ ಹಚ್ಚಲಿಕ್ಕಿಂತ ಮುಂಚೆ ಲಕ್ಷಣವಾಗಿ ರೆಡಿ ಆಗಿಬಿಟ್ಟು ದೀಪ ಹಚ್ಚಿ. ಇಲ್ಲ ಅಂತಾದರೆ ವ್ರತ ಮಾಡಿ ಕೂಡ ಏನು ಪ್ರಯೋಜನ ಅಂತ ನನಗನ್ಸುತ್ತೆ. ಕೆಲವರು ಸಂಜೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಹಾಗೆ ಪೂಜೆ ಮಾಡಿಬಿಡ್ತೀರಾ. ದಯವಿಟ್ಟು ಹೀಗೆ ಮಾಡಬೇಡಿ. ಅದೇನೇ ಇರಲಿ, ಈ ವರಮಹಾಲಕ್ಷ್ಮಿ ವ್ರತ ಅಂದರೆ ಏನು, ಹೇಗೆ ಆಚರಣೆ ಮಾಡ್ತಾರೆ ಮತ್ತು ಇತಿಹಾಸದಲ್ಲಿ ಹೇಗೆ ಇದು ಪರಿಕಲ್ಪನೆಗೆ ಬಂತು ಅನ್ನೋದನ್ನು ಸ್ವಲ್ಪ ಮಾಹಿತಿ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಈಗ ಕಳಶ ಸ್ಥಾಪನೆ ಮಾಡ್ತಾ ಇದ್ದೀನಿ. ಕಳಶ ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಬೇಕು, ಕಳಶದಲ್ಲಿ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಪೂರ್ಣ ತೆಂಗಿನಕಾಯಿನ ಜುಟ್ಟಿರೋ ಅಂತಹದ್ದಕ್ಕೆ ಸಂಪೂರ್ಣವಾಗಿ ಅರಶಿನ ಹಚ್ಕೊಂಡಿದ್ದೀನಿ ಮತ್ತು ಹಾಗೆ ಕುಂಕುಮ ಕೂಡ ಇಡ್ತಾ ಇದ್ದೀನಿ. ಈಗ ಕಳಶದಲ್ಲಿ ನಾನು ಇದು ತಾಮ್ರದ ಬಿಂದಿಗೆ, ಫಸ್ಟು ಕೆಳಗೆ ಸ್ಟೀಲ್ ಬಿಂದಿಗೆ ಇಟ್ಟಿದ್ದೀನಿ, ಅದ್ರ ಮೇಲೆ ತಾಮ್ರದ ಚೊಂಬು ಇಟ್ಟಿದ್ದೀನಿ. ಅದಕ್ಕೆ ನಾನು ಈಗ ನೀರು ಹಾಕ್ತಾ ಇದ್ದೀನಿ, ಶುದ್ಧವಾದಂತಹ ನೀರು, ಕುಡಿಯೋ ನೀರು. ಅದರೊಳಗೆ ಜಾಕಾಯಿ, ಅಡಿಕೆ, ಪಚ್ಚಕರ್ಪೂರ ಮತ್ತು ಕೇಸರಿ ದಳ ಹಾಕ್ತಾ ಇದ್ದೀನಿ. ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಪೂರ್ತಿ ಸೆಟ್ಟೇ ಸಿಗುತ್ತೆ. ವರಮಹಾಲಕ್ಷ್ಮಿ ಕಳಸದಲ್ಲಿ ಹಾಕುವಂತಹ ಮಂಗಳ ದ್ರವ್ಯಗಳನ್ನು ಕೊಡಿ ಅಂತ ಹೇಳಿದರೆ ಅದು ಪೂರ್ತಿ ಸೆಟ್ಟೇ ಕೊಡ್ತಾರೆ. ಅದರಲ್ಲಿ ಒಂದು ಪಂಚಲೋಹದ ಕಾಯಿನ್ ಇರುತ್ತೆ, ಅದು ಶ್ರೀಚಕ್ರ ಬರೆದಿರ್ತಾರೆ ಅದರಲ್ಲಿ. ಹಾಗೆ ಗೋಮತಿ ಚಕ್ರ ಇರುತ್ತೆ, ಕವಡೆ ಇರುತ್ತೆ, ಕಮಲದ ಬೀಜ ಇರುತ್ತೆ, ಹಾಗೆ ಗುಲಗಂಜಿ ಕೂಡ ಇರುತ್ತೆ. ಇನ್ನೂ ಸುಮಾರು ಕೆಲವೊಂದು ವಸ್ತುಗಳಿರುತ್ತೆ, ಜಾಕಾಯಿ ಇರುತ್ತೆ, ಇದೆಲ್ಲ ಇರುತ್ತೆ. ಅದನ್ನು ನಾವು ಅದರಲ್ಲಿ ಹಾಕಿಬಿಟ್ಟು ಹಾಗೆ ಪರಿಶುದ್ಧವಾದಂತಹ ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ಅದನ್ನು ಆಲ್ರೆಡಿ ಯೂಸ್ ಮಾಡಿರಬಾರ್ದು, ಫ್ರೆಶ್ ಆಗಿರೋವಂಥದ್ದೇ ಹಾಕಬೇಕು. ಹಾಗೆ ಶ್ರೀಗಂಧದ ಪುಡಿ ಮತ್ತು ನಾನು ಶ್ರೀಗಂಧದ ಲಿಕ್ವಿಡ್ ಕೂಡ ಹಾಕ್ತೀನಿ. ಅರಿಶಿಣ, ಕುಂಕುಮ, ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟು ಕಳಶ ಸ್ಥಾಪನೆ ಮಾಡಬೇಕು. ನಾನು ಗಡಿಬಿಡಿಯಲ್ಲಿ ವೀಳ್ಯದೆಲೆ ಇಡೋದನ್ನೇ ಮರ್ತುಬಿಟ್ಟೆ ಕಳಶದಲ್ಲಿ. ನೋಡಿ, ಮುಂದುಗಡೆನೇ ಇಟ್ಕೊಂಡಿದ್ದೀನಿ. ವೀಳ್ಯದೆಲೆ ಎಲ್ಲ ತೊಳೆದು ತಂದೆ ನಾನು ಅಡುಗೆ ಮನೆಯಿಂದ. ಆದರೆ ಸ್ಥಾಪನೆ ಮಾಡಬೇಕಾದ್ರೆ, ಕಳಶ ಇಡಬೇಕಾದ್ರೆ ವೀಳ್ಯದೆಲೆನೇ ಮರ್ತುಬಿಟ್ಟಿದ್ದೀನಿ. ಇನ್ನೇನು ದೇವಿಗೆ ಎಲ್ಲ ಒಡವೆ ಹಾಕಬೇಕು, ನೆಕ್ಲೆಸ್ ಹಾಕಬೇಕು, ಆ ಟೈಮ್ನಲ್ಲಿ ನಾನು ಗಮನಿಸಿದೆ. ಆಮೇಲೆ ಕ್ಷಮೆ ಇರಲಿ ತಾಯಿ ಅಂತ ಹೇಳಿ ಮತ್ತೆ ಅದನ್ನು ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ವೀಳ್ಯದೆಲೆ ಹಾಕಿ ಕಳಶನ ಸ್ಥಾಪನೆ ಮಾಡಿದ್ದು. ಹೀಗೆ ಏನಾದರೂ ಒಂದು ಮಿಸ್ಟೇಕ್ಗಳು ಆಗುತ್ತೆ, ಆದರೆ ದೇವಿಗೆ ಕ್ಷಮೆ ಕೇಳಿಕೊಂಡು ಪೂಜೆ ಮಾಡಿದರೆ ತಾಯಿ ಎಲ್ಲರನ್ನೂ ಕ್ಷಮಿಸ್ಬಿಡ್ತಾರೆ. ಸಣ್ಣ ಸಣ್ಣ ಪುಟ್ಟ ತಪ್ಪುಗಳು ನಡೀತಾನೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ನೋಡುವ ನೀನು ಬಿಡು 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 ಕರೆಕ್ಟ್ ಸರ್, ಮುಟ್ಬೇಡ ಈಗ ಕರೆಕ್ಟಾಗಿ. ನಮ್ಮ ಮನೆಯವ್ರ ಪಾಪ ವಿಡಿಯೋ ಮಾಡ್ತಾ ನನಗೆ ಗೈಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಫ್ರಂಟ್ ನೋಡಿದರೆ ಮುಖ ಲಕ್ಷ್ಮಿದು ಕರೆಕ್ಟಾಗಿ ಎಲ್ಲರಿಗೂ ಕಾಣಬೇಕಲ್ವ, ಹಾಗೆ ಸೊಟ್ಟ ಒಂಚೂರು ಹೋಗಬಾರ್ದು ಅಂತ ಈ ರೀತಿ ಇಡು, ಈ ರೀತಿ ಇಡು ಅಂತ ಹೇಳ್ತಾಯಿದ್ರು. ಅವ್ರು ಹೇಳ್ದಾಗೆ ನಾನು ಅದನ್ನು ಇಡ್ತಾ ಇದ್ದೆ. ಹಾರ ಹಾಕಿದ ಮೇಲೆ ಅಂತೂ ತಾಯಿ ಲಕ್ಷ್ಮಿದು ಕಳೆನೇ ಬೇರೆ. ಅದರಲ್ಲೂ ಕಮಲದ ಹೂವು ಅಂತೂ ನಮ್ಮ ಮನೆಯವರು ತುಂಬ ಚೆನ್ನಾಗಿರೋದು ತಂದುಬಿಟ್ಟಿದ್ದಾರೆ. ಈ ಸಲ ಅಂತೂ ಎಲ್ಲ ಶಾಪಿಂಗ್ ಅವರೇ ಮಾಡಿರೋವಂಥದ್ದು. ನಾನು ಈ ಸಲ ಸ್ವಲ್ಪ ಎಲ್ಲ ಫ್ರೀ ಆಗಿಬಿಟ್ಟೆ. ಯಾಕೆ ಅಂದರೆ ಸೀರೆ ತಂದಿದ್ದು ಕೂಡ ಅವರೇ, ಹಾಗೆ ವರಮಹಾಲಕ್ಷ್ಮಿ ಶಾಪಿಂಗ್ ಸಂಪೂರ್ಣ ಏನಿದೆ ಪೂಜಾ ಸಾಮಗ್ರಿ ಎಲ್ಲ ಅವರೇ ತಂದು ಕೊಟ್ಟಿದ್ದು. ನಾನೇನು ಎಲ್ಲ ಜೋಡಿಸಿ ಪೂಜೆ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಎಲ್ಲ ಐಟಮ್ಗಳನ್ನು ತಂದು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವರಮಹಾಲಕ್ಷ್ಮಿ ಇತಿಹಾಸದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ, ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಪೂಜಾ ವಿಧಿವಿಧಾನನ ನಾನು ತೋರಿಸ್ತಾ ಹೋಗ್ತೀನಿ. ನೀವು ವಿಡಿಯೋ ನೋಡ್ತಾ ನೋಡ್ತಾ ಹಾಗೆ ಇತಿಹಾಸನ ಕೇಳ್ತಾ ಹೋಗ್ಬೋದು. ಯಾರಿಗೆಲ್ಲ ಮಾಹಿತಿ ಗೊತ್ತಿಲ್ಲ ನಿಮಗೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬರೋ ಶುಕ್ರವಾರದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಷ್ಟೇ.
ತಾಯಿ ವರಮಹಾಲಕ್ಷ್ಮಿ ವ್ರತನ ಹಿಂದೂ ಧರ್ಮಗಳಲ್ಲಿ ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೆ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂತಹ ವ್ರತ ಅಂದರೆ ಇದು. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದಲ್ಲಿ ಶುಕ್ಲ ಪಕ್ಷ ಬರುತ್ತೆ ಅಲ್ವಾ, ಆ ಸಮಯದಲ್ಲಿ ಈ ವ್ರತನ ಆಚರಣೆ ಮಾಡುವಂಥದ್ದು. ಪ್ರತಿ ವರ್ಷ ಬರೋ ಅಂತಹ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರ ಆಚರಣೆ ಮಾಡುವಂತಹ ವ್ರತ ಇದು. ಏನಕ್ಕೆ ಆಚರಣೆ ಮಾಡ್ತಾರೆ, ಹಾಗೆ ಈ ಪದ್ಧತಿ ಹೇಗೆ ತಲಾಂತರದಿಂದ ನಡ್ಕೊಂಡು ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ವರಮಹಾಲಕ್ಷ್ಮಿ ವ್ರತ ಮಾಡೋರು ಪ್ರತಿಯೊಬ್ಬರಿಗೂ ತಿಳಿದಿರುತ್ತೆ ಇದರ ಇತಿಹಾಸ ಏನು, ಹೇಗೆ ಹುಟ್ಕೊಳ್ತು ವರಮಹಾಲಕ್ಷ್ಮಿ ವ್ರತ ಅನ್ನೋದು. ಇದು ಚಾರುಮತಿ ಅನ್ನೋ ಮಹಿಳೆಯಿಂದ ಹುಟ್ಟಿಕೊಂಡಿರೋಂತಹ ವ್ರತ ಇದು. ಈ ವ್ರತ ಈಕೆ ಹೇಗೆ ಆಚರಣೆ ಮಾಡಿದ್ಲು ಅನ್ನೋದು ಒಂದು ಇತಿಹಾಸ. ಹಾಗೆ ಪುರಾಣದ ಕಥೆಗಳ ಪ್ರಕಾರ ಚಾರುಮತಿ ಎಂಬ ಧರ್ಮನಿಷ್ಠೆಯಿಂದ ಕೂಡಿರುವಂತಹ ಮಹಿಳೆ ತನ್ನ ಪತಿ ಮತ್ತು ಕುಟುಂಬಕ್ಕಾಗಿ ತುಂಬ ಶ್ರಮದಿಂದ ಪ್ರತಿನಿತ್ಯ ಪೂಜೆ ಮಾಡ್ತಿರ್ತಾಳೆ. ತಾಯಿ ಮಹಾಲಕ್ಷ್ಮಿ ಅಂದರೆ ಆಕೆಗೆ ತುಂಬ ಪ್ರಿಯವಾದಂತಹ ದೇವಿ. ಈಕೆನ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಇರ್ತಾಳೆ. ಇವಳ ಆರಾಧನೆಗೆ ಮೆಚ್ಚಿ ತಾಯಿ ಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟು ವ್ರತದ ಪದ್ಧತಿನ ಸಂಪೂರ್ಣವಾಗಿ ವಿವರಣೆಯನ್ನು ತಾಯಿ ಮಹಾಲಕ್ಷ್ಮಿಯೇ ನೀಡ್ತಾರಂತೆ. ಈ ರೀತಿ ಹಂತ ಹಂತವಾಗಿ ನೀನು ಪೂಜೆ ಮಾಡ್ತಾ ಹೋಗು, ಹಾಗೆ ಊರಿನಲ್ಲಿ ಇರೋವಂತಹ ಕೆಲವೊಂದು ಮುತ್ತೈದೆಯರಿಗೆ ಕರೆದುಬಿಟ್ಟು ಅರಿಶಿನ ಕುಂಕುಮ ಕೊಡು, ನಿನ್ನ ವ್ರತದಲ್ಲಿ ಅವರನ್ನೂ ಕೂಡ ಭಾಗಿ ಮಾಡಿಕೊಂಡು ವ್ರತನ ಸಂಪೂರ್ಣವಾಗಿ ಆಚರಣೆ ಮಾಡು. ನಾನು ನಿನಗೆ ಸಿರಿ, ಸಂಪತ್ತು, ಧಾನ್ಯ ಹಾಗೆ ನೆಮ್ಮದಿ ಪ್ರತಿಯೊಂದನ್ನು ನೀಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಮಾಯವಾಗ್ತಾರೆ. ತಾಯಿ ಮಹಾಲಕ್ಷ್ಮಿಯ ಆದೇಶದಂತೆ ಚಾರುಮತಿ ಗ್ರಾಮದ ಮಹಿಳೆಯರನ್ನೆಲ್ಲ ಕರೆದು ಬರೋ ಅಂತಹ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ 2ನೇ ಶುಕ್ರವಾರ ಈ ವ್ರತನ ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ಗ್ರಾಮದ ಮಹಿಳೆಯರಿಗೆಲ್ಲ ಒಪ್ಪಿಸ್ತಾರೆ. ಹಾಗೆ ಪದ್ಧತಿ ಏನಿದೆ, ವ್ರತ ಆಚರಣೆ ಮಾಡೋ ಪದ್ಧತಿನ ಸಂಪೂರ್ಣವಾಗಿ ಅವರಿಗೆ ವಿವರಿಸ್ತಾರೆ. ಇದೇ ರೀತಿಯಾಗಿ ಗ್ರಾಮದ ಪ್ರತಿಯೊಬ್ಬ ಮಹಿಳೆಯು ತಮ್ಮ ತಮ್ಮ ಮನೆಯಲ್ಲಿ ವ್ರತನ ಆಚರಣೆ ಮಾಡ್ತಾರೆ. ಹೀಗೆ ವ್ರತದ ಆಚರಣೆ ಪ್ರಾರಂಭವಾದಂಥದ್ದು. ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರು ಆಚರಣೆ ಮಾಡ್ಕೊಂಬರ್ತಾರೆ. ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಾ ಎಲ್ಲರಿಗೂ ಶುಭವಾಗಲಿ. ಹಾಗೆ ಚಾರುಮತಿ ಮಾಡಿದಂತಹ ವ್ರತಕ್ಕೆ ಫಲವಾಗಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸುಖ, ಶಾಂತಿ, ನೆಮ್ಮದಿಯನ್ನು ಕಂಡ್ರು ಅನ್ನೋದು ಇತಿಹಾಸ. ವರ ಅಂದರೆ ವರ ನೀಡುವವಳು ಅಂತ. ಆದ್ದರಿಂದ ವರಮಹಾಲಕ್ಷ್ಮೀ ದೇವಿ ಅಂದರೆ ಭಕ್ತರಿಗೆ ಐಶ್ವರ್ಯ, ಆರೋಗ್ಯ, ಸಂತಾನ, ಧೈರ್ಯ, ಧಾನ್ಯ, ವಿಜಯ, ಕುಟುಂಬದ ಕ್ಷೇಮವನ್ನು ಎಲ್ಲವನ್ನು ಅನುಗ್ರಹಿಸ್ತಾಳೆ ಅನ್ನೋದು ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ನೋಡಿ, ಹಬ್ಬ ಅಂತಲೇ ಬರುತ್ತೆ. ದಯವಿಟ್ಟು ಇದು ಹಬ್ಬ ಅಲ್ಲ, ವ್ರತ ಇದು. ನಾವು ವ್ರತವಾಗಿ ಆಚರಣೆ ಮಾಡಲ್ಲ, ಇದು ಹಬ್ಬವಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗೋದಿಲ್ಲ. ಇತ್ತೀಚೆಗೆ ನಮಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ತುಂಬ ವೈಭವವಾಗಿ, ಆಡಂಬರವಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ವ್ರತವನ್ನು ಆಚರಣೆ ಮಾಡ್ತೀವಿ. ಆದರೆ ಇದು ತುಂಬ ಸರಳವಾದಂತಹ ವ್ರತ. ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮೀ ದೇವಿನ ಅಷ್ಟಲಕ್ಷ್ಮಿ ರೂಪದಲ್ಲಿ ಸ್ಮರಣೆ ಮಾಡ್ತೀವಿ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಹಾಗೆ ಧನಲಕ್ಷ್ಮಿ ಅಂತ. ಧನಲಕ್ಷ್ಮಿ ಅಂತ ಏನಿದೆ ಅದೇ ನಮಗೆ ವರಮಹಾಲಕ್ಷ್ಮಿ ಅಂತ ಆಚರಣೆ ಮಾಡುವಂತಹದ್ದು. ತಾಯಿಯಿಂದ ನಾವು ಬರೀ ಸಂಪತ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇವನ್ನೇ ಹರಿಸೋ ಅಂತಹದ್ದು. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬೆಳಗ್ಗೆದು ಆರತಿ ಸಂಪೂರ್ಣವಾಗಿ ಮುಗೀತು. ಈಗಾಗಲೇ ಸುಮಾರು ಮಧ್ಯಾಹ್ನ 3 ಗಂಟೆ ಮೇಲಾಗಿದೆ. ನಾವು ಪೂಜೆ ಮಾಡಿದ ನಂತರ ದೇವಿಗೆ ಏನೆಲ್ಲ ನೈವೇದ್ಯನ ಅರ್ಪಣೆ ಮಾಡಬೇಕು ಅದನ್ನೆಲ್ಲ ಅರ್ಪಣೆ ಮಾಡಿಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಈಗ ಸಂಜೆ ಇನ್ನೇನು ಮಹಾಮಂಗಳಾರತಿ. ಹಾಗೆ ಯಾರೆಲ್ಲ ಬರ್ತಾರೆ ಅರಿಶಿನ ಕುಂಕುಮಕ್ಕೆ ಮಹಿಳೆಯರು, ಅವರಿಗೆ ನಾವು ಅರಿಶಿನ ಕುಂಕುಮ ನೀಡುವಂಥದ್ದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದೆ. ಸಂಜೆ ಹೊತ್ತು ಮಹಾಮಂಗಳಾರತಿ ಮಾಡಿ ಹೆಣ್ಮಕ್ಳನ್ನು ಮನೆಗೆ ಕರೆದು ಅವರಿಗೇನು ನಾವು ಅರಿಶಿನ ಕುಂಕುಮ ನೀಡಿ ಅವರಿಂದ ಆಶೀರ್ವಾದ ಪಡಿತೀವಲ್ಲ, ಇದು ನನಗೆ ತುಂಬ ಬೆಸ್ಟ್ ಪಾರ್ಟು. ತುಂಬ ಖುಷಿ ಕೊಡೋ ಅಂಥದ್ದು.
ನಾನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ದಿನ ನಾನು ಮಿಸ್ ಮಾಡೋದೇ ಇಲ್ಲ. ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರ ಮಾಡಿಕೊಂಡು ದೇವಿಗೆ ಪೂಜೆ ಮಾಡಿಬಿಟ್ಟು ನನಗೆ ತುಂಬ ಸಂತೃಪ್ತಿ ಅನಿಸುತ್ತೆ. ನಾನು ಕೂಡ ದೇವಿ ಥರ ಅಲಂಕಾರ ಮಾಡ್ಕೊಂಡಿದ್ದೀನಲ್ಲ, ನಾನು ಈ ಮನೆಯ ಮಹಾಲಕ್ಷ್ಮಿ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನಾನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನೈಟ್ ಕೂಡ ಆರತಿ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿಲಿರುವ ಹಿರಿಯರು ಮತ್ತು ಹಾಗೆ ಸಣ್ಣ ಮಕ್ಕಳು ಪ್ರತಿಯೊಬ್ಬರು ಕೂಡ ವ್ರತನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಜೆ ಆರತಿನ ತುಂಬ ಭಕ್ತಿ ಭಾವದಿಂದ ಎಲ್ಲರೂ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಪಕ್ಕದ ಮನೆಯವರು ಕೂಡ ಹಾಗೆ ನನ್ನ ನಾದಿನಿ ಎಲ್ಲರೂ ಸೇರಿಕೊಂಡು ತಾಯಿ ಮಹಾಲಕ್ಷ್ಮಿಗೆ ಆರತಿ ಮಾಡ್ತಾ ಇದ್ದೀವಿ. ಸಂಜೆ ಆರತಿ ಇದು. ಈಗ ಎಲ್ಲರನ್ನೂ ಆರತಿ ಮಾಡಿಬಿಟ್ಟು ಹೋಗಿ ನಾನು ಎಲ್ಲರಿಗೂ ಅರಿಶಿನ ಕುಂಕುಮಕ್ಕೆ ಕರೆದು ಬರ್ತೀನಿ. ಹಾಗೆ ಒಬ್ಬರೊಬ್ಬರೇ ಪ್ರತಿಯೊಬ್ಬರು ಬರ್ತಾರೆ. ಯಾರೆಲ್ಲ ಬಂದಿದ್ದಾರೆ ನನ್ನ ಫ್ರೆಂಡ್ಸು ಹಾಗೆ ಅಕ್ಕಪಕ್ಕದವರು, ಅವ್ರನ್ನೆಲ್ಲ ನಾನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಅವರನ್ನು ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ ಅಲ್ವಾ. ಇದೊಂಥರ ಮೆಮೊರಿ, ನನಗೆ ಲೈಫ್ ಟೈಮ್ ಮೆಮೊರಿ. ಹಾಗೆ ಇಟ್ಕೊಳ್ಳೋದು. ಪ್ರತಿ ವರ್ಷವೂ ಮಾಡ್ತೀನಿ, ಆದರೂ ಕೂಡ ವರ್ಷವೂ ಲಾಸ್ಟ್ ಇಯರು ಕೂಡ ಒಂದು ರೀತಿ ತುಂಬ ಚೆನ್ನಾಗಿತ್ತು, ಈ ವರ್ಷ ಒಂದು ರೀತಿ. ಹಾಗೆ ಪ್ರತಿ ವರ್ಷದ್ದು ಒಂದೊಂದು ಮೆಮೊರಿ. ಹಾಗೆ ಎಲ್ಲ ಫ್ಯಾಮಿಲಿ ಜೊತೆ ಫೋಟೋಸು ಹಾಗೆ ವೀಡಿಯೋಸು ಮಾಡಿಕೊಂಡು ತುಂಬ ಖುಷಿ ಆಯಿತು. ಹಾಗೆ ಒಬ್ಬರೊಬ್ಬರೇ ಬಂದವರಿಗೆಲ್ಲ ಆರತಿ ಎತ್ತಿಬಿಟ್ಟು ಅವರೇ ನಮ್ಮ ಪಾಲಿಗೆ ವರಮಹಾಲಕ್ಷ್ಮಿ ಇದ್ದ ಹಾಗೆ ಅವರ ಸ್ವರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನಾವು ಭಾವಿಸ್ಕೊಂಡು ಅವರಿಗೆ ಆರತಿ ಎತ್ತಿ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಸಣ್ಣದಾಗಿ ಒಂದು ಉಡುಗೊರೆ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದ ಪಡೆಯುವಂತಹದ್ದು. ಇವರು ನಮ್ಮ ಪಕ್ಕದ ಮನೆಯಲ್ಲಿ ಇರೋವಂತಹವರು. ಇವರ ಹೆಸರು ಲಕ್ಷ್ಮಿ, ಇವರು ಕೂಡ ಲಕ್ಷ್ಮಿನೇ. ಹಾಗೆ ನನ್ನ ನಾದಿನಿ ಹೆಸರು ಕೂಡ ಲಕ್ಷ್ಮಿನೇ. ಇವ್ರ ಪಕ್ಕದಲ್ಲಿ ಕೂತಿರೋರು ನಮ್ಮ ನಾದಿನಿ. ಹಾಗೆ ನಾದಿನಿ ಮಗು ಆರೋಹಿ, ಅವಳು ಮುದ್ದು ಆರೋಹಿ, ಪುಟ್ಟ ಲಕ್ಷ್ಮಿ. ಅವಳಿಗೆ ಕುಂಕುಮ ಇಟ್ಟು ನಾನು ಪ್ರೀತಿಯಿಂದ ಎಷ್ಟು ಮುದ್ದು ಮಾಡಿದರೂ ಕಮ್ಮಿ, ಅವಳಿಗೆ ಅಷ್ಟು ಮುದ್ದಾಗಿ ಕಾಣ್ತಾಳೆ. ಅವಳಿಗೂ ಒಂದು ಬೊಟ್ಟಿಟ್ಟು ಎಲ್ಲ ದೃಷ್ಟಿ ಆಗಬಾರ್ದಲ್ವ. ಹೇಗೆ ತಾಯಿ ವರಮಹಾಲಕ್ಷ್ಮಿನ ಎಷ್ಟು ನೋಡ್ತಾ ಇದ್ದಾರೆ ಜನ, ಹಾಗೆ ಅವಳನ್ನು ಕೂಡ ಬಂದವರೆಲ್ಲ ಅವಳನ್ನು ಕೂಡ ಗಮನಿಸೋವಂಥದ್ದು. ಹಾಗಾಗಿ ಅವಳಿಗೂ ದೃಷ್ಟಿ ಆಗದೇ ಇರಲಿ ಅಂತ ಹಾಗೆ ಹೇಗೆಲ್ಲ ಅಲಂಕಾರ ಮಾಡಿದ್ದೀನಿ ನಾನು ಅನ್ನೋದು ಒಂದು ವ್ಯೂ ತೋರಿಸ್ತೀನಿ, ನೋಡಿಬಿಡಿ, ಕಣ್ಣು ತುಂಬ್ಕೊಳ್ಳಿ ನೀವು ಕೂಡ. ನನಗಂತೂ ತಾಯಿ ಲಕ್ಷ್ಮಿನ ಎಷ್ಟು ನೋಡಿದರೂ ಸಮಾಧಾನನೇ ಇಲ್ಲ, ಅಷ್ಟು ಮಟ್ಟಿಗೆ ಅಲಂಕಾರ ಆಗಿದೆ. ತಾಯಿ ಮಹಾಲಕ್ಷ್ಮಿ ಮುಂದೆ ನಾನು ಏನೆಲ್ಲ ಸಿಹಿ ತಿಂಡಿಗಳನ್ನು ಇಟ್ಟಿದ್ದೀನಿ ನೈವೇದ್ಯವಾಗಿ, ಅದರಲ್ಲೇ ನಾನು ಬಂದ ಮಹಿಳೆಯರಿಗೆ ಅರಿಶಿನ ಕುಂಕುಮದ ಜೊತೆ ಆ ಸಿಹಿ ತಿಂಡಿಗಳನ್ನು ಇಟ್ಟು ನಾನು ಕೊಡ್ತಾ ಇದ್ದೆ ಬ್ಲೌಸ್ ಪೀಸ್ ಜೊತೆ. ಯಾಕಪ್ಪ ಹೀಗೆ ಮಾಡ್ತೀನಿ ಅಂತ ಅಂದರೆ, ಬಂದ ಪ್ರತಿಯೊಬ್ಬರು ಕೂಡ ಮುಜುಗರ ಪಡ್ತಾರೆ ಊಟ ಮಾಡಲಿಕ್ಕೆ. ಹಾಗಾಗಿ ಅವರು ಬಂದು ಊಟ ಮಾಡದೆ ಹೋದರೆ ನಮಗೆ ಸಮಾಧಾನ ಇರೋದಿಲ್ವಲ್ಲ. ಹಾಗೆ ನಾವು ಕೊಟ್ಟಂತಹ ಸಿಹಿನ ಅವರು ತಿಂದರೆ ನನಗೆಲ್ಲೋ ಒಂಥರ ತೃಪ್ತಿ, ಏನೋ ಒಂದು ಪ್ರಸಾದನ ಅವರು ಸ್ವೀಕಾರ ಮಾಡಿದ್ರಲ್ಲ ಅನ್ನೋದು ಖುಷಿ ಕೊಡುತ್ತೆ. ಹಾಗಾಗಿ ಈ ಸ್ವಸ್ತಿಕ್ ಹೂವಿನ ಅಲಂಕಾರ ನಮ್ಮ ನಾದಿನಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು ಅಂದರೆ ಬಂದವರೆಲ್ಲ ಅದನ್ನು ಗಮನಿಸ್ತಾ ಇದ್ದರು. ತುಂಬ ಲಕ್ಷಣವಾಗಿ ಕಾಣ್ತಿತ್ತು. ದೇವಿ ಅಲಂಕಾರದಲ್ಲಿ ಅದು ಕೂಡ ಒಂದು ಅಲಂಕಾರ ತುಂಬ ಅದ್ಭುತವಾಗಿ ಕಾಣ್ತಿತ್ತು. ಮನೆಗೆ ಬಂದಿರುವಂತಹ ಹೆಣ್ಮಕ್ಳಲ್ಲಿ ನನಗಿಂತ ಹಿರಿಯರಿಗೆ ನಾನು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಆರತಿ ಎತ್ತಿ ಆಶೀರ್ವಾದ ಪಡಿತಾ ಇದ್ದೆ. ಹಾಗೆ ನನ್ನ ವಯಸ್ಸಿನ ಮಹಿಳೆಯರಿದ್ದರೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವರ ಕೈ ಮುಟ್ಟಿ ಆಶೀರ್ವಾದ ಪಡಿತಾ ಇದ್ದೆ. ನೋಡಿ, ಮನೆಗೆ ಬಂದಿರುವಂತಹ ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪರಾಗಿರ್ತಾರಂತೆ. ಅವರು ಬಂದವರಿಗೆ ಗೌರವ ಕೊಟ್ಟು ಅವರಿಗೆ ಪ್ರೀತಿ ವಿಶ್ವಾಸದಿಂದ ಕಂಡು ಅವರನ್ನು ಕಳಿಸ್ಕೊಟ್ರೆ, ನಮಗೆ ಅವರಿಂದ ಆಶೀರ್ವಾದ ಪಡೆದ್ರೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ನಂಬಿಕೆ. ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಸಣ್ಣದಿದೆ. ಅದರಲ್ಲಿ ದಾವಣಗೆರೆಯಲ್ಲಿರೋರು ಅಂತ ಅಂದರೆ ನನಗೆ ಅನಿತಾ ಮತ್ತು ಮಂಜು ಇಬ್ಬರೇ. ಇನ್ನು ಬೇರೆ ಎಲ್ಲ ದೂರ ಇದ್ದಾರೆ, ಅವರೆಲ್ಲ ಬರಲಿಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋ ಮೂಲಕ ಅವರು ನೋಡಿ ನನಗೆ ಹರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಳು ಮಂಜು, ಮಧ್ಯಾಹ್ನ ಅನಿ ಬಂದು ಹೋಗಿದ್ಲು. ನಾನು ಮಂಜು ಡೈಲಿ ಪಾರ್ಕಲ್ಲಿ ಸಿಗ್ತೀವಿ, ಬೆಸ್ಟ್ ಫ್ರೆಂಡು ನಾವು, ಡಿಗ್ರಿ ಫ್ರೆಂಡ್ಸು.
ಹೀಗೆ ಅವಳು ಪೂಜೆ ಮಾಡಿದಾಗ ನಾನು ಅವಳ ಮನೆಗೆ ಹೋಗ್ತೀನಿ, ಅವಳು ನಮ್ಮ ಮನೆಗೆ ಬರ್ತಾಳೆ. ನಮ್ಮಿಬ್ಬರು ಬಾಂಧವ್ಯ ತುಂಬ ಚೆನ್ನಾಗಿದೆ. ಸುಮಾರು ಒಂದು ವಾರದಿಂದ ನಾನು ಪಾರ್ಕಿಗೆ ಹೋಗ್ತಾ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿ ಇದ್ದೀನಿ. ಹಾಗಾಗಿ ಅದನ್ನೇ ವಿಚಾರಗಳನ್ನು ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಹಾಗೆ ಅನಿತಾ ಕೂಡ ನನಗೆ ಬೆಸ್ಟ್ ಫ್ರೆಂಡು. ಅವಳು ಬಂದಾಗ ನನಗೆ ಅಷ್ಟೊಂದು ತಲೆಗೆ ಹೊಳಿಲೇ ಇಲ್ಲ, ಅವಳು ಬಂದಾಗ ಅಷ್ಟೊಂದು ಶೂಟ್ ಮಾಡ್ಕೊಳ್ಳೇ ಇಲ್ಲ. ಆದರೆ ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ. ಹಾಗೆ ಇವರು ಮೀರಾ ಆಂಟಿ, ಇವರು ಕೂಡ ನನಗೆ ತುಂಬ ಆತ್ಮೀಯರು. ಇವರನ್ನು ಬಿಟ್ಟು ಕೂಡ ನಾನು ಮಾಡೋದಿಲ್ಲ. ಹಾಗೆ ನಮ್ಮ ನಾದಿನಿಯವರ ಅತ್ತೆ ಕೂಡ ಬಂದಿದ್ದರು. ಅವ್ರು ಬಂದಾಗ ಅಲ್ಲೇ ಮಧ್ಯಾಹ್ನ ತುಂಬ ಸುಸ್ತಾಗಿಬಿಟ್ಟಿತ್ತು. ಆವಾಗ ನಾವು ಏನು ಶೂಟೇ ಮಾಡಿಕೊಳ್ಳಿಲ್ಲ, ಆ ಗಮನಕ್ಕೆ ಬರಲಿಲ್ಲ. ಸಂಜೆ ಎಲ್ಲ ಮತ್ತೆ ಫ್ರೆಶ್ ಆಗಿದ್ವಲ್ವ, ಹಾಗಾಗಿ ಯಾರೆಲ್ಲ ಬಂದರೂ ಅವರನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಯಾರೆಲ್ಲ ಬಂದಿಲ್ಲ ಅವರನ್ನು ನಾನು ತೋರಿಸಿಲ್ಲ. ಅವರು ನಿರೀಕ್ಷೆ ಮಾಡೋದಿಲ್ಲ ಅಂತ ಕಾಣುತ್ತೆ. ಯಾರು ಕೂಡ ಬೇಸರ ಕೂಡ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಎಲ್ಲರೂ ತುಂಬ ಒಳ್ಳೆ ಮನಸ್ಸಿನವರಿದ್ದಾರೆ ನನ್ನ ಸುತ್ತಮುತ್ತ. ಅಂಥವ್ರನ್ನೇ ನಾನು ಕೂಡ ಆರಿಸ್ಕೊಂಡು ಪರಿಚಯ ಮಾಡ್ಕೊಳ್ಳೋ ಅಂಥದ್ದು. ಅಷ್ಟು ಈಸಿಯಾಗಿ ಎಲ್ಲರನ್ನೂ ಒಪ್ಕೊಳ್ಳೋ ಅಂಥ ಮನಸ್ಥಿತಿ ನಂದಲ್ಲ. ನನ್ನ ಸುತ್ತಮುತ್ತ ಇರೋವಂತಹ ಎಲ್ಲ ಫ್ರೆಂಡ್ ಸರ್ಕಲ್ಲು ಕೂಡ ತುಂಬ ಪ್ರೀತಿ ವಿಶ್ವಾಸ ಶಾಂತ ಸ್ವರೂಪದವರೇ ಇರ್ತಾರೆ. ಯಾಕೆ ಅಂದರೆ ನಾನು ಕೂಡ ಅಂಥದ್ದೇ ಮನಸ್ಥಿತಿ ಇರೋಳು ಅಂಥವಳು. ಹಾಗೆ ನನ್ನ ಸುತ್ತಮುತ್ತ ಇರೋರೆಲ್ಲ ಅದೇ ರೀತಿ ಇರಬೇಕು ಅಂತ ನಾನು ಬಯಸ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ನನ್ನ ಮನಸ್ಥಿತಿಗೆ ಹೇಗೆ ಅಡ್ಜಸ್ಟ್ ಆಗ್ತಾರೆ ಅದೇ ರೀತಿ ಇರೋವಂಥ ಮನಸ್ಥಿತಿಯವರನ್ನೇ ನಾನು ಫ್ರೆಂಡ್ಶಿಪ್ ಮಾಡುವಂತಹದ್ದು. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಆಂಟಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಸಿರು ಸೀರೆ, ಅದು ಅವರು ಮದುವೆ ಸೀರೆ ಅಂತೆ ಅದು. ಆಮೇಲೆ ನಮಗೆ ತಿಳಿಸಿದರು, ಇದು ನನ್ನ ಮದುವೆ ಸೀರೆ ನೋಡು, ಎಷ್ಟು ಹಳೇದು, ಸುಮಾರು 20-25 ವರ್ಷ ಆಗಿರ್ಬೋದು ಅಂತ ಕಾಣುತ್ತೆ. ಎಕ್ಸಾಕ್ಟ್ ಎಷ್ಟು ವರ್ಷ ಅಂತ ನನಗೆ ಗೊತ್ತಿಲ್ಲ. ಆಂಟಿ ಮದುವೆ ಸೀರೆ ಅಂತ ಹೇಳಿದರು, ನಾನು ಸುಮ್ಮನೆ ಗೆಸ್ ಮಾಡಿದ್ದೀನಿ. ಹಾಗೆ ಇವರು ನಮ್ಮ ಪಕ್ಕದಲ್ಲಿ ಕೆಳಗಡೆ ಇರೋವಂಥವರು, ಇವರು ಕೂಡ ಆತ್ಮೀಯರು. ಪ್ರತಿಯೊಬ್ಬರು ಕೂಡ ನಾನು ಯಾರೆಲ್ಲ ಇನ್ವೈಟ್ ಮಾಡಿದ್ದೆ ಪ್ರತಿಯೊಬ್ಬರು ಬಂದು ಅರಿಶಿನ ಕುಂಕುಮ ತಗೊಂಡು ಆಶೀರ್ವಾದ ಮಾಡಿ ತುಂಬ ಖುಷಿಪಟ್ಟು ಹೋದರು. ಹಾಗೆ ಸಮಸ್ತ ನನ್ನ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಮತ್ತೊಮ್ಮೆ ಇನ್ನೂ ಬರೋ ಶುಕ್ರವಾರದಲ್ಲಿ ಯಾರೆಲ್ಲ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ, ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀರಾ, ಅವರಿಗೆಲ್ಲ ಶುಭವಾಗಲಿ. ಕೆಲವೊಂದು ನಿಮಗೂ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಖಂಡಿತ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಹಾಗೆ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ತಾಯಿ ಲಕ್ಷ್ಮಿಯಲ್ಲಿ ಬೇಡ್ಕೊಳ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.